ಎಲ್ಲರಿಗೂ ನಮಸ್ಕಾರ. ಮಹಾರಾಣೀಸ್ ಕುಕ್ಕಿಂಗಿಗೆ ಸ್ವಾಗತ. ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ಇವಾಗ ನಾವೊಂದು ಹಲಸಿನ ಹಣ್ಣಿನ ಕಡುಬು ಅಥವಾ ಹಲಸಿನ ಹಣ್ಣಿನ ಗಟ್ಟಿ ಅಂತ ಸಹ ಕರಿಬೋದು ಮಾಡುವ. ಈಗ ತುಂಬ ಸುಲಭವಾಗಿ ಮಾಡ್ಬೋದು. ಹೇಗೆ ಮಾಡೋದಂತ ನೋಡುವ. ಇದಕ್ಕೆ ನೋಡಿ, ಒಂದು ಬಟ್ಟಲಿನಷ್ಟು ಹಲಸಿನ ಹಣ್ಣು ತಗೊಂಡಿದ್ದೇನೆ. ಫ್ರೆಶ್ ಆಗಿರುವ ಹಲಸಿನ ಹಣ್ಣು ಜಾಸ್ತಿ ಹಾಕಿದಷ್ಟು ಕಡುಬು ಸ್ಮೂತಾಗಿ ಬರ್ತದೆ. ಈಗ ನೋಡಿ, ಒಂದು 4 ಚಿಕ್ಕ ಲೋಟದಲ್ಲಿ 4 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ. ವೈಟ್ ರೈಸ್ ಇದು, ಬೆಳ್ತಿಗೆ ಅಕ್ಕಿ. ಆಮೇಲೆ ಒಂದು ಚಿಕ್ಕ ಸೈಜಿನ ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ. ಆಮೇಲೆ ಒಂದು ಬಟ್ಟಲು ಬೆಲ್ಲ, ಅಂದರೆ ಸ್ವಲ್ಪ ಸ್ವೀಟಾಗಿರ್ತದೆ ಇದು. ನೆಕ್ಸ್ಟ್ 1 ಸ್ಪೂನ್ನಷ್ಟು ಕಾಳು ಮೆಣಸು. ಈಗ ನೋಡಿ, ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿಯನ್ನು ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಬೇಕು. ಇದನ್ನು ಸಪ್ರೇಟಾಗಿ ರುಬ್ಬಬೇಕು. ಅಕ್ಕಿ, ಬೆಲ್ಲ ಮತ್ತು ಕಾಳು ಮೆಣಸು ಇದನ್ನು ಸಪ್ರೇಟಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ನೋಡಿ, ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿ ತುರಿಯನ್ನು ರುಬ್ಬಿಕೊಂಡು ಬಂದಿದ್ದೇನೆ. ತುಂಬ ತರಿಯಾಗಿ ರುಬ್ಬಿದ್ದೇನೆ. ಅದು ಸ್ವಲ್ಪ ಒಂದು ಸರಿ ಗಿರ್ರ ಅಂತ ಆದರೆ ಸಾಕಾಗ್ತದೆ ಮಿಕ್ಸಿಯಲ್ಲಿ. ಈಗ ನಾವು ಅಕ್ಕಿಯನ್ನು ಮಿಕ್ಸಿ ಮಾಡಿಕೊಳ್ಳುವ. ಅಕ್ಕಿಗೆ ನೋಡಿ, ಈಗ ಕಾಳು ಮೆಣಸು ಮತ್ತು ಬೆಲ್ಲ ಹಾಕ್ಕೊಳ್ತೇನೆ. ಇದು ಸ್ವಲ್ಪ ನುಣ್ಣಗೆ ರುಬ್ಬಿಕೊಳ್ಬೇಕು ಇದನ್ನು. ನೀರೇನು ಹಾಕೋದು ಬೇಡ, ಯಾಕಂದರೆ ಇದು ಗಟ್ಟಿಯಾಗಿ ನಾವು ಕಲಸ್ಕೊಳ್ಬೇಕು. ಬೆಲ್ಲ ಸ್ವಲ್ಪ ನೀರು ಬಿಡ್ತದೆ ನೋಡಿ, ಇಷ್ಟು ಆದರೆ ಸಾಕು ನೋಡಿ. ಇದು ಬೆಲ್ಲ ಮತ್ತು ಅಕ್ಕಿಯನ್ನು ರುಬ್ಬಿದ ಮಿಶ್ರಣ. ಈಗ ಇದಕ್ಕೆ ನಾವು ತೆಂಗಿನಕಾಯಿ ಮತ್ತು ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನೀರಾಗಿರಬಾರ್ದು, ಈ ಥರ ಗಟ್ಟಿಯಾಗಿ ಇರಬೇಕಾಗುತ್ತೆ. ಇಲ್ಲದ್ರೆ ನಮಗೆ ಎಲೆಯಲ್ಲಿ ಅದನ್ನು ಹಾಕುವಾಗ ನೀರಾದರೆ ಮಡಚಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ತುಂಬ ಸುಲಭವಾಗಿ ಇದನ್ನು ಮಾಡಿಕೊಳ್ಬೋದು ನಾವು ಬೇಗನೆ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ನೋಡಿಕೊಂಡು ಹಾಕಿದರೆ ಆಯಿತು, ಬೆಲ್ಲದಲ್ಲೂ ಕೂಡ ಉಪ್ಪು ಇರುತ್ತದೆ. ಹಾಗೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ತೆಂಗಿನಕಾಯಿ ತುರಿ ಎಲ್ಲ ಬಾಯಿಗೆ ಸಿಗಬೇಕು, ಹಲಸಿನ ಹಣ್ಣೆಲ್ಲ. ಅದಕ್ಕೆ ನೋಡಿ, ಈ ಥರದ ಎಲೆ ತಗೊಂಡಿದ್ದೇನೆ. ಅಥವಾ ಬಾಳೆ ಎಲೆಯಲ್ಲೂ ಸಹ ಮಾಡ್ಕೊಳ್ಬೋದು. ಆದರೆ ಈ ಎಲೆಯಲ್ಲಿ ಮಾಡಿದರೆ ಒಳ್ಳೆ ಕಲರ್ ಬರ್ತದೆ ಅಂತ ಅಷ್ಟೇ. ಬಾಳೆ ಎಲೆ ಆದರೆ ಅದನ್ನು ಕ್ಲೀನ್ ಮಾಡಿ ಅದನ್ನು ಬಾಡಿಸಿ ಎಲ್ಲ ಸ್ವಲ್ಪ ಕೆಲಸ ಆಗುತ್ತೆ. ಈ ಎಲೆ ಆದರೆ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಒರೆಸಿಟ್ಟುಕೊಳ್ಬೇಕು. ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಇನ್ನು ನೋಡಿ, ನಾವು ಕಡುಬು ಬೇಯಿಸುವಂಥ ಪಾತ್ರ, ಇಡ್ಲಿ ಬೇಯಿಸುವಂಥ ಪಾತ್ರ, ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದರಲ್ಲೇ ಬೇಯಿಸ್ಕೊಳ್ಬೇಕು ನಾವೀಗ. ಈಗ ನೋಡಿ, ಒಂದು ಕೈಯಲ್ಲಿ ಎಲೆಯನ್ನು ಇಟ್ಕೊಂಡು ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಬೇಕು. ತುಂಬ ಹಾಕ್ಕೊಂಡ್ರೆ ಕೂಡ ಮಡಚಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ನೋಡಿ, ಇಷ್ಟು ಹಾಕಿದರೆ ಸಾಕು. ಈಗ ಫಸ್ಟಿಗೆ ರೈಟ್ ಸೈಡಿಗೆ ಮಡಚ್ಕೊಳ್ಬೇಕು, ಆಮೇಲೆ ಲೆಫ್ಟ್, ಆಮೇಲೆ ಫ್ರಂಟಿಗೆ ಮಡಚ್ಕೊಳ್ಬೇಕು. ನೆಕ್ಸ್ಟ್ ಬ್ಯಾಕ್ ಸೈಡ್ ಮಡಚ್ಕೊಳ್ಬೇಕು ಹೀಗೆ ಕೆಳಗಡೆ. ಈಗ ಇದನ್ನು ಉಲ್ಟಾ ಮಾಡಿ ಇಡಬೇಕು. ಇಡ್ಲಿ ಪಾತ್ರೆಯಲ್ಲಿ ಉಲ್ಟಾ ಮಾಡಿ ಹೀಗೆ ಇಡಬೇಕು. ಇದೇ ಥರ ಎಲ್ಲ ಎಲೆಯಲ್ಲಿ ಕೂಡ ಉಳಿದಂಥ ಮಿಶ್ರಣವನ್ನು ಹಾಕಿಕೊಳ್ಳುವ. ಹಿಟ್ಟು ಸ್ವಲ್ಪ ಹಾಕಿಕೊಂಡ್ರೆ ನಮಗೆ ನೀಟಾಗಿ ಮಡಚಲಿಕ್ಕೆ ಆಗುತ್ತೆ. ಎಲೆಯಲ್ಲಿ ಜಾಸ್ತಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಮಡಚಲಿಕ್ಕೆಲ್ಲ. ನೋಡಿ, ಈ ಥರ ಎಲ್ಲವನ್ನು ಮಾಡಿ ಇದನ್ನೊಂದು ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕು ನಾವು. ಈಗ ನೋಡಿ, ಬೆಂದಾಗಿದೆ. ಈಗ ಒಂದು ಕಡುಬು ತಗೊಂಡಿದ್ದೇನೆ ನೋಡಿ, ಈ ಕಲರ್ ಬಂದಿದೆ ನೋಡಿ. ಈಗ ಎಲೆಯನ್ನು ಬಿಡಿಸ್ಕೊಳ್ಳುವ. ಬಿಸಿಯಾಗಿ ಉಂಟಿದ್ದೀಗ, ಒಳ್ಳೆ ಕಲರ್ ಬರುತ್ತೆ ಈ ಎಲೆಯಲ್ಲಿ ಹಾಕಿದರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಇದನ್ನು ಕಟ್ ಮಾಡಿಕೊಳ್ಳುವ. ಬಿಸಿ ಉಂಟು ಈಗ. ಇದನ್ನು ಹಾಗೇ ತಿನ್ಬೋದು ಅಥವಾ ತುಪ್ಪದಲ್ಲಿ ಅದ್ದಿಕೊಂಡು ತಿನ್ಬೋದು. ಇಲ್ಲಾಂದರೆ ಚಟ್ನಿಯಲ್ಲಿ ಕೂಡ ಇದನ್ನು ತಿನ್ನಲಿಕ್ಕಾಗುತ್ತೆ. ಹೇಗೆ ತಿಂದರೆ ಕೂಡ ತುಂಬ ಟೇಸ್ಟಿಯಾಗಿರ್ತದೆ ಇದು, ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿದ ಕಾರಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ರುಚಿಯಾಗಿರ್ತದೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಒಳಗೆಲ್ಲ ನೋಡಿ ಹಲಸಿನ ಹಣ್ಣೆಲ್ಲ ಕಾಣಿಸ್ತಾ ಉಂಟು ನೋಡಿ, ತೆಂಗಿನಕಾಯಿ ತುರಿ ಎಲ್ಲ. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ನಿಮಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.